20ನೇ ಪ್ರಶ್ನೆಯನ್ನು ಗಮನಿಸಿ. ಒಂದು ವೃತ್ತದ ವಿಸ್ತೀರ್ಣ ಮತ್ತು ಪರಿಧಿಗಳು ಸಾಂಖ್ಯಿಕವಾಗಿ ಸಮವಾಗಿದೆ, ಹಾಗಾದರೆ ವೃತ್ತದ ತ್ರಿಜ್ಯವನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ವೃತ್ತದ ವಿಸ್ತೀರ್ಣ ಯಾವ್ದಕ್ಕೆ ಸಮನಾಗ್ತಾ ಇದೆ ಅಂತೆ, ವೃತ್ತದ ಪರಿಧಿಗೆ ಸಮನಾಗ್ತಾ ಇದೆ. ಸೊ ಹಾಗಾದ್ರೆ ನಮ್ಗೆ ಇಲ್ಲಿ ವೃತ್ತದ ವಿಸ್ತೀರ್ಣ ಸೂತ್ರವು ಗೊತ್ತಿದೆ, ವೃತ್ತದ ಪರಿಧಿಯ ಸೂತ್ರವನ್ನು ಗೊತ್ತಿದೆ. ಸೊ ಅವುಗಳ ಏನಾಗ್ತಾ ಇದೆ, ಸಮವಾಗ್ತಾ ಇದೆ, ಅಂದ್ರೆ ಏನಾಗ್ತದೆ, ಈಕ್ವಲ್ ಆಗ್ತಾ ಇದೆ. ಸೊ ಹಾಗಾದ್ರೆ ಇಲ್ಲಿ ವೃತ್ತದ ವಿಸ್ತೀರ್ಣ ಬರಬರಿ ಏನ್ ಹೇಳತ್ತೆ, ವೃತ್ತದ ಸುತ್ತಳತೆ ಅಲ್ವಾ. ಸೊ ವೃತ್ತದ ವಿಸ್ತೀರ್ಣ ಏನ್ ಹೇಳುತ್ತೆ, ಪೈ ಆರ್ ಸ್ಕ್ವೇರ್ ಬರಬರಿ ವೃತ್ತದ ಸುತ್ತಳತೆ 2πr ಅಂತ ಹೇಳತ್ತೆ. ಸೊ ಹಾಗಾದ್ರೆ ಇಲ್ಲಿ ಎರಡೂ ಕಡೆ ಪೈ ಇದೆ ಅಲ್ವಾ, ಸೊ ಪೈ ಕ್ಯಾನ್ಸಲ್ ಆಗುತ್ತೆ. ಸೊ ಅದೇ ರೀತಿ ಇಲ್ಲಿ ಆರ್ ಸ್ಕ್ವೇರ್ ಅಲ್ವಾ, ಸೊ ಆರ್ ಇಂಟು ಆರ್ ಬರಬರಿ 2π ಅಲ್ವಾ. ಸೊ ಇಲ್ಲಿ ಏನಾಯ್ತು, 2πr ಅಲ್ವಾ. ಸೊ ಇಲ್ಲಿ ಆರ್ ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ ಪೈ ಕೂಡ ಏನಾಗಿದೆ, ಕ್ಯಾನ್ಸಲ್ ಆಗಿದೆ ಅಲ್ವಾ. ಸೊ ಹಾಗಾದ್ರೆ ಇಲ್ಲಿ ಏನ್ ಉಳಿಯುತ್ತೆ ನಮ್ಗೆ, ಆರ್ ಬರಬರಿ 2. ಸೊ ಇಲ್ಲಿ ಏನಾಯ್ತು, ಪೈ ಕ್ಯಾನ್ಸಲ್ ಆಯ್ತು, ಒಂದ್ ಆರ್ ಇಲ್ಲಿ 2 ಆರ್ ಇದ್ರೆ 1 ಆರ್ ಕ್ಯಾನ್ಸಲ್ ಆಗುತ್ತೆ. ಸೊ ಹಾಗಾದ್ರೆ ಏನ್ ಉಳಿಯುತ್ತೆ ನಮ್ಗೆ, ಆರ್ ಈಕ್ವಲ್ ಟು 2. ಏನಾಯ್ತು, ಇಲ್ಲಿ ವೃತ್ತದ ವಿಸ್ತೀರ್ಣ ಮತ್ತು ಪರಿಧಿಗಳು ಸಮವಾದಾಗ ಏನಾಗುತ್ತೆ, ವೃತ್ತದ ತ್ರಿಜ್ಯ ಯಾವಾಗ್ಲೂ 2 ಸೆಂಟಿಮೀಟರ್ ಆಗಿರುತ್ತದೆ.